ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ನಲ್ಲಿ ಮಹಾಮಸ್ತ ಬಿಗ್ ಸೇಲ್, ಅಪ್ ಟು 50% ಭರ್ಜರಿ ಡಿಸ್ಕೌಂಟ್. ನೀವು ಕಾಯುತ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ಗುಣಮಟ್ಟದ ಬಟ್ಟೆಗಳನ್ನು ಹಿಂದೆಂದೂ ಕಾಣದ ರಿಯಾಯಿತಿ ದರದಲ್ಲಿ ಖರೀದಿಸಿ. ಕೇವಲ ಒಂದು ವಾರ ಮಾತ್ರ. ಮಹಿಳೆಯರಿಗಾಗಿ ಮನಮೋಹಕ ರೇಷ್ಮೆ ಸೀರೆಗಳು ಮತ್ತು ನವನವೀನ ವಿನ್ಯಾಸದ ವಿವಿಧ ಫ್ಯಾನ್ಸಿ ಸೀರೆಗಳು, ಅದ್ಭುತ ಕಲೆಕ್ಷನ್. ಪುಟ್ಟ ಮಕ್ಕಳಿಂದ 16 ವರ್ಷದ ಹೆಣ್ಣು ಮಕ್ಕಳಿಗಾಗಿ ಆಕರ್ಷಕ, ಕಲರ್ಫುಲ್ ಮತ್ತು ಟ್ರೆಂಡಿ ಉಡುಪುಗಳ ವಿಶಾಲ ಶ್ರೇಣಿ. ಪುರುಷರಿಗಾಗಿ ಸ್ಟೈಲಿಶ್ ಮತ್ತು ಕಂಫರ್ಟಬಲ್ ಆಗಿರುವ ಎಲ್ಲ ಬಗೆಯ ಮೆನ್ಸ್ ವೇರ್ ಬಟ್ಟೆಗಳು. ಗಮನಿಸಿ, ಆಯ್ದ ಕೆಲವು ಬಟ್ಟೆಗಳ ಮೇಲೆ ನಿಗದಿತ ಡಿಸ್ಕೌಂಟ್ ಕೂಡ ಲಭ್ಯವಿದ್ದು ಅತ್ಯುತ್ತಮ ಆಫರ್ಗಳು ನಿಮಗಾಗಿ ಕಾಯ್ತಿವೆ. ಈ ಆಫರ್ಗಳು ಕೇವಲ ಒಂದು ವಾರ ಮಾತ್ರ. ಹಿಂದೆ ಭೇಟಿ ಕೊಡಿ. PVR ಸಿಲ್ಕ್ಸ್, ಬಾಗೇಪಲ್ಲಿ ವೃತ್ತದ ಬಳಿ, MG ರಸ್ತೆ, ಚಿಂತಾಮಣಿ ನಗರ. ತಡ ಮಾಡಬೇಡಿ. ಸ್ಟಾಕ್ ಮುಗಿಯುವ ಮುನ್ನವೇ ನಿಮ್ಮ ಕುಟುಂಬದೊಂದಿಗೆ ಭೇಟಿ ಕೊಡಿ. ಶಾಪಿಂಗ್ ಮಾಡಿ, ಸಂಭ್ರಮಿಸಿ. ಬೀದಿ ಬದಿ ವ್ಯಾಪಾರಿಗಳೊಂದಿಗೆ ನಗರಸಭೆಯಿಂದ ಸ್ವಚ್ಛತೆ ಕಾಪಾಡಲು ಕಟ್ಟುನಿಟ್ಟಿನ ಸೂಚನೆ. ಶಾಸಕ. ಚಿಂತಾಮಣಿ ನಗರದ ಸೌಂದರ್ಯೀಕರಣ ಮತ್ತು ಸಂಚಾರ ದಟ್ಟಣೆ ನಿಯಂತ್ರಣದ ಹಿನ್ನೆಲೆಯಲ್ಲಿ ಸ್ಥಳೀಯ ಬೀದಿ ಬದಿ ವ್ಯಾಪಾರಿಗಳೊಂದಿಗೆ ನಗರಸಭೆ ಅಧಿಕಾರಿಗಳು ಶೀಘ್ರದಲ್ಲೇ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ವ್ಯಾಪಾರಿಗಳ ಹಿತರಕ್ಷಣೆ ಹಾಗೂ ಸಾರ್ವಜನಿಕ ಸ್ವಚ್ಛತೆಯನ್ನು ಸಮತೋಲನಗೊಳಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ಡೆಲ್ಟ್ ಯೋಜನೆಯಡಿ ಚಿಂತಾಮಣಿ ನಗರದ ಆಜಾದ್ ಚೌಕವನ್ನು 161.65 ಲಕ್ಷ ವೆಚ್ಚದಲ್ಲಿ ಆಜಾದ್ ಚೌಕದ ಅಭಿವೃದ್ಧಿ ಮಾಡುತ್ತಿದ್ದು, ಇಲ್ಲಿ ಬೃಹತ್ LED ಪರದೆಗಳನ್ನು ಅಳವಡಿಸುವ ಯೋಜನೆ ಸೇರಿದಂತೆ ಹಲವು ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು, ಕಾಮಗಾರಿಗಳನ್ನು ಗುರುವಾರ ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಶಾಸಕರು, ಇತ್ತೀಚೆಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಕೆಲವು ಮಹತ್ವದ ಮಾರ್ಗಸೂಚಿಗಳನ್ನು ಪಾಲಿಸಲು ಸೂಚಿಸಿದ್ದಾರೆ. ಬಡ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಯಾವುದೇ ತೊಂದರೆ ಮಾಡದಂತೆ ಸಂಜೆ ವೇಳೆಯಲ್ಲಿ ವ್ಯಾಪಾರ ಮಾಡಿಕೊಳ್ಳಲು ಸಂಪೂರ್ಣ ಅನುಮತಿ ನೀಡಲಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳನ್ನು ಗಲೀಜು ಮಾಡುವಂತಿಲ್ಲ. ಇನ್ನು ವ್ಯಾಪಾರಿಗಳು ತಾವೇ ಸ್ವತಃ ಡಸ್ಟ್ಬಿನ್ಗಳನ್ನು ಇಟ್ಟುಕೊಳ್ಳಬೇಕು. ಸಾರ್ವಜನಿಕರು ಹಾಗೂ ಗ್ರಾಹಕರು ಎಲ್ಲೆಂದರಲ್ಲಿ ಕಸ ಹಾಕದಂತೆ ಜಾಗೃತಿ ವಹಿಸಬೇಕು. ನಗರಸಭೆ ವತಿಯಿಂದ ಡಸ್ಟ್ಬಿನ್ ಇಟ್ಟರೆ ಬೇರೆಯವರು ತಂದು ಕಸ ಹಾಕುವ ಸಾಧ್ಯತೆ ಇರುವುದರಿಂದ ಈ ಜವಾಬ್ದಾರಿಯನ್ನು ವ್ಯಾಪಾರಿಗಳೇ ವಹಿಸಬೇಕು ಎಂದರು. ಇನ್ನು ವ್ಯಾಪಾರ ಮುಗಿಸಿ ರಾತ್ರಿ ಮನೆಗೆ ಹೊರಡೋ ಮುನ್ನ ವ್ಯಾಪಾರಿಗಳೇ ಆಯಾ ಜಾಗವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಹೋಗಬೇಕು. ಉದಾಹರಣೆಗೆ ವಿದೇಶಗಳಲ್ಲಿ ಅಂದರೆ ಚೀನಾದಲ್ಲಿ ಈ ರೀತಿ ಇದೆ. ರಾತ್ರಿ ವೇಳೆ ಭರ್ಜರಿ ವ್ಯಾಪಾರ ನಡೆದರೂ ಬೆಳಗ್ಗೆ ನೋಡುವಷ್ಟರಲ್ಲಿ ವ್ಯಾಪಾರಿಗಳೇ ಜಾಗವನ್ನು ಸಂಪೂರ್ಣ ಕ್ಲೀನ್ ಮಾಡಿರುತ್ತಾರೆ. ಅದೇ ಮಾದರಿಯನ್ನು ನಮ್ಮಲ್ಲೂ ತರಬೇಕಾಗಿದೆ ಎಂದು ಶಾಸಕರು ಬೆಳಗ್ಗೆ ಬಂದು ನಗರಸಭೆ ಸಿಬ್ಬಂದಿ ಕಸ ಹೊಡೆಯುವ ಪರಿಸ್ಥಿತಿ ಇರಬಾರದು ಎಂದು ತಿಳಿ ಹೇಳಿದರು. ಇಡೀ ಪ್ರದೇಶದಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದ್ದು, ಸ್ವಚ್ಛತೆ ಕಾಪಾಡದ ಹಾಗೂ ನಿಯಮ ಉಲ್ಲಂಘಿಸುವ ವಿರುದ್ಧ ನಿಗಾ ಇಡಲಾಗುವುದು. ಸಂಚಾರಕ್ಕೆ ಅಡ್ಡಿಯಾಗದಂತೆ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗಾಗಿ ಪ್ರತ್ಯೇಕ ಪಾರ್ಕಿಂಗ್ ಜಾಗವನ್ನು ಗುರುತಿಸಿಕೊಳ್ಳಲು ಯೋಜನೆ ರೂಪಿಸಲಾಗಿದೆ. ರಸ್ತೆಯ ಬದಿಯ ಗಿಡಗಳಿಗೆ ನೀರುಣಿಸಲು ಮತ್ತು ಗಿಡಗಳನ್ನು ಸೈಜ್ ಆಗಿ ಕಟ್ ಮಾಡಿ ನಿರ್ವಹಣೆ ಮಾಡಲು ಸ್ಥಳೀಯ ಯುವಕರ ವಿಶೇಷ ಬ್ಯಾಚ್ ಒಂದನ್ನು ರಚಿಸಲಾಗುತ್ತಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಅನಗತ್ಯವಾಗಿ ಯಾರೂ ಕೂರದಂತೆ ನಿಗಾ ವಹಿಸಲಾಗುವುದು. ನಾವು ವ್ಯಾಪಾರಿಗಳ ಹೊಟ್ಟೆ ಬಟ್ಟೆಗೆ ತೊಂದರೆ ಕೊಡುತ್ತಿಲ್ಲ. ಅವರು ನೆಮ್ಮದಿಯಿಂದ ವ್ಯಾಪಾರ ಮಾಡಿಕೊಳ್ಳಲಿ. ಆದರೆ ಸ್ವಚ್ಛತೆ ಮತ್ತು ಜವಾಬ್ದಾರಿಯನ್ನು ಅವರು ಹೊರಬೇಕು ಎಂದು ಶಾಸಕರು ಸಮೀಪದ ವ್ಯಾಪಾರಸ್ಥರನ್ನು ಕೋರಿದರು. ಏನು ಅಂಗಡಿಗೆ ಹೋಗಲ್ಲ. ಈಗ ಇಟ್ಟರೆ ಇನ್ನೆಲ್ಲ ತಂದು ಕಸ ತುಂಬಿಸ್ತಾರೆ. ಬೆಳಿಗ್ಗೆ ಗಾಡಿ ಬಂದಾಗ ಕ್ಲಿಯರ್ ಮಾಡಿ ಅಲ್ಲ ಅವರೇ ತೆಗೆದಿಟ್ಬಿಡ್ಬೇಕು. ನಿಮ್ಮ ಅಂಗಡಿ ಹತ್ರ ತೆಗೆದಿಟ್ಕೊಂಬಿಡಿ ಡ್ರಮ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತೆಗೆದಿಟ್ಕೊಳ್ಳಿ. ಒಂದು ಸೈಡ್ ನೀವು ಗಾಡಿಗೆ ಹಾಕ್ಬಿಡಿ. ಕೇಳಿಲ್ಲ ಇವರು ಎಲ್ಲರನ್ನೂ ಸೇರಿಸಿ ಒಂದು ಗ್ರೂಪ್ ಮಾಡಿ ಜವಾಬ್ದಾರಿ ಈಗ ಆ ಕಡೆ ಈ ಕಡೆ ನೋಡ್ಕೊಳಕ್ಕೆ ಇವರೆಲ್ಲ ಒಂದು ಆ್ಯಕ್ಟಿವ್ ಆಗಿರೋ ಹುಡುಗರನ್ನ ಒಂದು ಜವಾಬ್ದಾರಿ ಮಾಡಿಬಿಟ್ಟು ಏನೋ ಪ್ರಾಬ್ಲಮ್ ಇದೆ ನಮ್ಗೆ ಹೇಳ್ಬೇಕು, ಫಾಲೋ ಮಾಡಬೇಕು. ಮೀಟಿಂಗ್ ನಮ್ಮದು ಅಂತ ಅನಿಸ್ಬೇಕು, ಭಾವನೆ ಬರಬೇಕು. ಕೇಳಪ್ಪ, ಇಲ್ಲಿ ನಮ್ಮದು ಅನ್ನೋ ಭಾವನೆ ಬರಬೇಕು. ಯಾರಾದರೂ ನೋಡ್ಕೋಬೇಕು. ಅದಕ್ಕೆ ಏರಿಸ್ತಾನೆ, ಅದಕ್ಕೆ ಏರಿಸ್ತಾನೆ. ಅದಕ್ಕೆ ಅದನ್ನು ಆ ಕಡೆ ಬಿಡ್ತಾನೆ. ಯಾಕಂದ್ರೆ ಫುಲ್ ಸುತ್ತಲೂ ಕ್ಯಾಮ್ರಾ ಇರ್ತಾನು. ಸುತ್ತಲೂ ಅದು ಗಿಡ ಅದನ್ನೇ ತರಿಸ್ಕೊಡ್ತೀವಿ. ಆನಂದ್ ಗಿಡ ಇಲ್ಲಿ ಎಲ್ಲೇ ಸಿಗತ್ತಾ ದೊಡ್ಡದು ಅದು ದೊಡ್ಡದೇ ಸಿಗತ್ತಾ ನೋಡ್ಬೇಕು. ಇದೆಯಲ್ಲ ಏನು ಗಿಡ, ಅದು ಬಾದಾಮಿ ಗಿಡನ ಏನದು ಇದೆಯಲ್ಲ ಛತ್ರಿ ಥರ ಹಿಂದೆ ಸಿಗತ್ತಾ ಅಂದರೆ ತರಿಸ್ಕೊಳ್ಳೋಣ.
ಬಾದಾಮಿ ಗಿಡ ಏನಿದೆ ಆ ಕೆಳಗಡೆ ಹಾಕ್ತೀನಿ ನಾನು, ಎಲ್ಲ ಹಾಕಿದ್ದೀನಿ. ಮುಂದೆ ನಾನು ಬಂದು ಹಾಕ್ಬಿಡ್ತೀನಿ. देखा चलेगा हाँ ಮಾನವರು ಕುತ್ಕೊಂಡ ಸಪೋರ್ಟ್ ಜಾಸ್ತಿ ಅಲ್ಲ ಒಳಗಡೆ